ಡಾಕ್ಟರ್, ಈಗ ಮೈಸೂರಿನಲ್ಲಿ ರಸ್ತೆಗೆ ಹೆಸರಿಡುವಂಥ ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಇದು ತಮ್ಮ ನಿಲುವು ಏನಿದೆ ಇದ್ರ ವಿಚಾರವಾಗಿ? ಇಷ್ಟಕ್ಕೂ ರಸ್ತೆಗೆ ಹೆಸರಿಡಬೇಕು ಅಂತ ಸಿದ್ದರಾಮಯ್ಯನೂ ಕೇಳಿಲ್ಲ, ಅವ್ರ ಅರ್ಜಿನೂ ಹಾಕೊಂಡಿಲ್ಲ, ಅದ್ರ ಬೈಕಿನೂ ಇರಲ್ಲ. ಮತ್ತು ಅನವಶ್ಯಕವಾಗಿ ಯಾಕೆ ಸುದ್ದಿ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಪ್ರತಿಯೊಬ್ಬರ ಸೇವೆಯನ್ನು ಪರಿಗಣಿಸಿ ಈ ರಸ್ತೆಗೋ ಒಂದು ಸರ್ಕಲ್ಗೋ ಅವ್ರ ಹೆಸರಿಡಬೇಕು ಅಂತ ಬೈಕೆ ಮಾಡ್ತಾರೆ. ಅವ್ರು ಲೋಕಲ್ ಡಿಸಿಷನ್ನು. ಅವ್ರು ಯಾರು ಅರ್ಜಿ ಹಾಕೊಂಡು ನಾನು ಹೆಸರಿಡಿ ಅಂತ ನನಗೆ ಗೊತ್ತಿರೋಂಗೆ ಯಾರೂ ಹೇಳಿಲ್ಲ. ಬೇಕಾದಷ್ಟು ಅವ್ರ ಹೆಸರಿದೆ, ಯಾರೂ ಹೇಳಿಲ್ಲ. ಆಯಾ ಕಾಲದಲ್ಲಿ ಸ್ಥಳೀಯ ಸಂಸ್ಥೆ ಅಥವಾ ಸರ್ಕಾರನೂ ಮಾಡಿದೆ. ಆದರೆ ಅಲ್ಲಿ ಬೇರೆಯವ್ರ ಹೆಸರಿದೆ ಅಂತ ಹೇಳಿದಾಗ ಒಂದು ಹೆಸರಿದ್ದು ಇನ್ನೊಬ್ಬರ ಹೆಸರು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸರ್, ಅದು ಅಗತ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯ ಅಷ್ಟಕ್ಕೋದು ಅವ್ರು ಹೆಸರಿಟ್ಕೊಂಡು ಸಿದ್ದರಾಮಯ್ಯ ಅಂತ ಗುರ್ಸ್ಬೇಕೆ? ಸುಮ್ಮನೆ ಲೋಕಲ್ ಆಗಿ ಹರೀಶ್ ಗೌಡ್ರು ಹೇಳ್ತಾ ಇರುವಂಥದ್ದು ದೇವಸ್ಥಾನದ ಸರ್ಕಲ್ ಇಂದ ರಾಯಲ್ ಹಿಲ್ ಸರ್ಕಲ್ ವರೆಗೂ ಯಾವುದೇ ಹೆಸರಿಲ್ಲ, ಅಲ್ಲಿಗೆ ನಾವು ಸಿದ್ದರಾಮಯ್ಯ ಹೆಸರಿಡ್ತೀವಿ ಅಂತ ಹೇಳ್ತಾ ಇರೋದು. ಅದು ಸ್ಥಳೀಯ ಸಂಸ್ಥೆ ಬಿಟ್ಟಿದ್ದು, ಅದು ಸ್ಥಳೀಯ ಆಡಳಿತಕ್ಕೆ ಬಿಟ್ಟಿದ್ದು. ನೀವು ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿಡಿದ್ರೆ ಆಗಲೇಬೇಕು ಅನ್ನುವಂಥ ಇದು ಪಟ್ಟಿನ ಪ್ರಶ್ನೆ ಬರಲ್ಲ, ಸ್ಥಳೀಯ ಆಡಳಿತ ತೀರ್ಮಾನಕ್ಕೆ ಬಿಟ್ಟಿದ್ದು. ಸರ್, ಈಗ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿರೋ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಏನೋ ಶಕ್ತಿ ಪ್ರದರ್ಶನ ಸರ್ ಇದು? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲಿ ಬೆಳಗಾಮಲ್ಲಿ 100 ವರ್ಷದ ಇದು ಸಮಾವೇಶ ಮಾಡಬೇಕಾಯ್ತು, ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ 21ನೇ ತಾರೀಕು ಮಾಡಬೇಕು ಅಂತ ಟೈಮ್ ನಿಗದಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಕರ್ತೀವಿ. ಡಾಕ್ಟರ್, ಈಗ ಮೈಸೂರಿನಲ್ಲಿ ರಸ್ತೆಗೆ ಹೆಸರಿಡುವಂಥ ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಇದು ತಮ್ಮ ನಿಲುವು ಏನಿದೆ ಇದ್ರ ವಿಚಾರವಾಗಿ? ಇಷ್ಟಕ್ಕೂ ರಸ್ತೆಗೆ ಹೆಸರಿಡಬೇಕು ಅಂತ ಸಿದ್ದರಾಮಯ್ಯನೂ ಕೇಳಿಲ್ಲ, ಅವ್ರ ಅರ್ಜಿನೂ ಹಾಕೊಂಡಿಲ್ಲ, ಅದ್ರ ಬೈಕಿನೂ ಇರಲ್ಲ. ಮತ್ತು ಅನವಶ್ಯಕವಾಗಿ ಯಾಕೆ ಸುದ್ದಿ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಪ್ರತಿಯೊಬ್ಬರ ಸೇವೆಯನ್ನು ಪರಿಗಣಿಸಿ ಈ ರಸ್ತೆಗೋ ಒಂದು ಸರ್ಕಲ್ಗೋ ಅವ್ರ ಹೆಸರಿಡಬೇಕು ಅಂತ ಬೈಕೆ ಮಾಡ್ತಾರೆ. ಅವ್ರು ಲೋಕಲ್ ಡಿಸಿಷನ್ನು. ಅವ್ರು ಯಾರು ಅರ್ಜಿ ಹಾಕೊಂಡು ನಾನು ಹೆಸರಿಡಿ ಅಂತ ನನಗೆ ಗೊತ್ತಿರೋಂಗೆ ಯಾರೂ ಹೇಳಿಲ್ಲ. ಬೇಕಾದಷ್ಟು ಅವ್ರ ಹೆಸರಿದೆ, ಯಾರೂ ಹೇಳಿಲ್ಲ. ಆಯಾ ಕಾಲದಲ್ಲಿ ಸ್ಥಳೀಯ ಸಂಸ್ಥೆ ಅಥವಾ ಸರ್ಕಾರನೂ ಮಾಡಿದೆ. ಆದರೆ ಅಲ್ಲಿ ಬೇರೆಯವ್ರ ಹೆಸರಿದೆ ಅಂತ ಹೇಳಿದಾಗ ಒಂದು ಹೆಸರಿದ್ದು ಇನ್ನೊಬ್ಬರ ಹೆಸರು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸರ್, ಅದು ಅಗತ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯ ಅಷ್ಟಕ್ಕೋದು ಅವ್ರು ಹೆಸರಿಟ್ಕೊಂಡು ಸಿದ್ದರಾಮಯ್ಯ ಅಂತ ಗುರ್ಸ್ಬೇಕೆ? ಸುಮ್ಮನೆ ಲೋಕಲ್ ಆಗಿ ಹರೀಶ್ ಗೌಡ್ರು ಹೇಳ್ತಾ ಇರುವಂಥದ್ದು ದೇವಸ್ಥಾನದ ಸರ್ಕಲ್ ಇಂದ ರಾಯಲ್ ಹಿಲ್ ಸರ್ಕಲ್ ವರೆಗೂ ಯಾವುದೇ ಹೆಸರಿಲ್ಲ, ಅಲ್ಲಿಗೆ ನಾವು ಸಿದ್ದರಾಮಯ್ಯ ಹೆಸರಿಡ್ತೀವಿ ಅಂತ ಹೇಳ್ತಾ ಇರೋದು. ಅದು ಸ್ಥಳೀಯ ಸಂಸ್ಥೆ ಬಿಟ್ಟಿದ್ದು, ಅದು ಸ್ಥಳೀಯ ಆಡಳಿತಕ್ಕೆ ಬಿಟ್ಟಿದ್ದು. ನೀವು ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿಡಿದ್ರೆ ಆಗಲೇಬೇಕು ಅನ್ನುವಂಥ ಇದು ಪಟ್ಟಿನ ಪ್ರಶ್ನೆ ಬರಲ್ಲ, ಸ್ಥಳೀಯ ಆಡಳಿತ ತೀರ್ಮಾನಕ್ಕೆ ಬಿಟ್ಟಿದ್ದು. ಸರ್, ಈಗ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿರೋ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಏನೋ ಶಕ್ತಿ ಪ್ರದರ್ಶನ ಸರ್ ಇದು? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲಿ ಬೆಳಗಾಮಲ್ಲಿ 100 ವರ್ಷದ ಇದು ಸಮಾವೇಶ ಮಾಡಬೇಕಾಯ್ತು, ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ 21ನೇ ತಾರೀಕು ಮಾಡಬೇಕು ಅಂತ ಟೈಮ್ ನಿಗದಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಕರ್ತೀವಿ.